ಅಲ್ಲ ನಮಗೆಲ್ಲ ಹೆಮ್ಮೆ ಸರ್ ಅದು. ಯಾಕಂದರೆ ಈ ದಾವಣಗೆರೆ ಮಧ್ಯ ಕರ್ನಾಟಕದ ದಾವಣಗೆರೆ ಅಂತ ಒಂದು ಸ್ಥಾನದಲ್ಲಿ ಅದು ಕೂಡ ಈ ಒಂದು ಎಡಗೈ ಸಮುದಾಯದ ಒಬ್ಬ ವ್ಯಕ್ತಿ ಸರಳ ಸಜ್ಜನಿಕೆ ಎಲ್ಲರೂ ಕೈಗೆ ಸಿಗ್ತಕ್ಕಂಥ ವ್ಯಕ್ತಿಗೆ ಇವತ್ತು ರಾಜ್ಯ ಸರ್ಕಾರ ಅವ್ರನ್ನ ಗುರುತಿಸಿ ಗೌರವಿಸಿ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ಅಭಿನಂದಿಸಿ ಸರ್ಕಾರಕ್ಕೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಯಾಕಂದರೆ ಬಸವಂತಪ್ಪನವರ ಕಾರಣದಿಂದ ದಾವಣಗೆರೆ ಅಭಿವೃದ್ಧಿ ಆಗಲಿ, ಆ ಸಮುದಾಯ ಮುಂದೆ ಬರಲಿ ಅನ್ನೋಂಥದ್ದನ್ನು ನಾವು ಆಶಿಸ್ತಾ ಇದ್ದೇವೆ. ಯಾಕಂದರೆ ಆತನು ಕೂಡ ಹೋರಾಟದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು. ಮಾಯ್ಕೊಂಡದಂಥ ಗ್ರಾಮೀಣ ಭಾಗದ ಕ್ಷೇತ್ರದ ಶಾಸಕರಾಗಿ ಅತ್ಯಂತ ಹೆಚ್ಚಿನ ಮತದಿಂದ ಅವ್ರು ಗೆದ್ದಿರ್ತಕ್ಕಂಥ ವ್ಯಕ್ತಿಯಾಗಿ ಇಡೀ ಸಚಿವ ಸಂಪುಟದಲ್ಲಿ ಇವತ್ತು ರಾಜ್ಯದಲ್ಲಿ ತನ್ನದೇ ಆಗಿರ್ತಕ್ಕಂಥ ಪ್ರಭಾವ ಬೆಳೆಸ್ಕೊಂಡು ಒಂದು ಸಾಮಾಜಿಕ ನ್ಯಾಯಕ್ಕೋಸ್ಕರ ತನ್ನೆಲ್ಲ ಮನಸ್ಸು ತುಡಿತಾ ಇದ್ದರೂ ಕೂಡ ತಾನೂ ಒಬ್ಬ ಪೌರ ಕಾರ್ಮಿಕರ ಮಗ ಆ ಒಂದು ಸಮುದಾಯದಿಂದ ಬಂದಿರತಕ್ಕಂಥವ್ರನ್ನ ಒಂದು ಹೆಮ್ಮೆ ಆತನಿಗಿದ್ರೂ ಕೂಡ ಇವತ್ತು ಸಚಿವ ಸಂಪುಟದಲ್ಲಿ ಆತಗೆ ಒಂದು ಅವಕಾಶ ಸಿಗ್ತಾ ಇರೋದನ್ನು ನಾವು ಕೂಡ ಅತ್ಯಂತ ಸಂಭ್ರಮದಿಂದ ಸ್ವಾಗತಿಸ್ತಾ ಇದ್ದೇವೆ. ಅವರ ಕಾರಣಕ್ಕೋಸ್ಕರ ಈ ಜಿಲ್ಲೆ ದಾವಣಗೆರೆ ಒಂದು ಹೊಸ ಅಭಿವೃದ್ಧಿಯ ಬೆಳಕನ್ನು ಕಾಣಲಿ, ಆ ದಿಕ್ಕಿನಲ್ಲೇ ನಾವು ಕೂಡ ಅದ್ರ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡು ಅವ್ರನ್ನ ಸ್ವಾಗತಿಸ್ತಾ ಇದ್ದೇವೆ ಸರ್. ನಾವು ಈಗ ಜವಾಬ್ದಾರಿ ಜಾಸ್ತಿ ಇರುತ್ತೆ ಸರ್. ಜವಾಬ್ದಾರಿ ಜಾಸ್ತಿ ಇರುತ್ತೆ. ಈಗ ಯಾಕಂದ್ರೆ ಅವರು ಮಾಯ್ಕೊಂಡದ ಶಾಸಕರಾಗಿದ್ದರು, ಇಡೀ ಕರ್ನಾಟಕದ ಮಂತ್ರಿಗಳಾಗಿರೋದ್ರಿಂದ ಆದ್ರೂ ಕೂಡ ತನ್ನದೇ ಆಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಜಿಲ್ಲೆ ಆಗ್ತಾಯಿದ್ದಾರೆ ಅಂತ ನಾವು ಆಶಿಸ್ತಾ ಇದ್ದೇವೆ. ಹಂಗೇನಾರ ಆದರೆ ಅದು ಇನ್ನೂ ದೊಡ್ಡ ಶಕ್ತಿ. ಅದು ಈ ಸಮುದಾಯಕ್ಕೆ ಬರೋಂಥ ಶಕ್ತಿ, ಸಮುದಾಯದ ಈಗೇನು ಪ್ರಾತಿನಿಧ್ಯ ಸಿಗ್ತಾ ಇದೆ ಅದು ಸಮುದಾಯಕ್ಕೆ ಉಪಯೋಗ ಆಗಲಿ ಅನ್ನೋಂಥ ಭಾವನೆಯಿಂದ ನಾವು ಅವ್ರನ್ನ ಗೌರವಿಸ್ತಾ ಇದ್ದೀವಿ. ಶಾಸಕರಾದ್ರು ಕೂಡ ಬಾಡಿಗೆ ಮನೆಯಲ್ಲಿ ಇದ್ದಂಥ ಹಾಂ ಹೌದು ಸರ್, ಸರಳ ಸಜ್ಜನಿಕೆ ವ್ಯಕ್ತಿ ಅಂತಂದು ಅದಕ್ಕೆ ಹೇಳಿದ್ದು. ಯಾಕಂದ್ರೆ ಅವರು ಯಾವುದನ್ನು ಪ್ರತಿಷ್ಠೆಯಾಗಿ ತಗೊಳ್ಳಿಲ್ಲ. ಯಾವುದೇ ಒಂದು ಸಾಮಾನ್ಯ ಜನರಿಗೆ ಏನೋ ಒಂದು ಸಂದರ್ಭ ಬಂದಾಗೂ ಕೂಡ ಅವ್ರನ್ನ ಸ್ಪಂದಿಸ್ತಕ್ಕಂಥದ್ದು ಅವ್ರನ್ನ ನೋಡ್ತಾಯಿದ್ರು. ಈಗ ಸಚಿವರಾಗೋದ್ರಿಂದ ಇನ್ನೂ ದೊಡ್ಡ ಶಕ್ತಿ ಆಗ್ತಿದೆ. ಇವತ್ತು ರಾಜ್ಯದ ಶಕ್ತಿಯಾಗಿದ್ದಾರೆ ಅವರು. ಈ ಒಂದು ಸಚಿವ ಸಂಪುಟದಲ್ಲಿ ಬರೋದ್ರಿಂದ ನಮ್ಮ ದಾವಣಗೆರೆ ಜಿಲ್ಲೆಗೆ ಅದು ಒಂದು ದೊಡ್ಡ ಶಕ್ತಿಯಾಗಿ ಅವ್ರನ್ನ ನಾವು ಗೌರವಿಸ್ತಾ ಇದ್ದೀವಿ ಮತ್ತು ಸ್ವಾಗತಿಸ್ತಾ ಇದ್ದೀವಿ. ಸರ್ಕಾರ 2 ಸ್ಥಾನ ಸಿಗ್ತದೆ, 2 ಸಿಗುತ್ತೆ ಅಂದರೆ ಇನ್ನೂ ಕೂಡ ನಮಗೆ ಹೆಮ್ಮೆ ಆಗಿರ್ತಕ್ಕಂಥ ಸಂಗತಿ ಅದು ಸರ್. ಆ ಕಾರಣಕ್ಕೋಸ್ಕರ ಸರ್ಕಾರಕ್ಕೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೀವಿ ಮತ್ತು ಬಸವಂತಪ್ಪರಿಗೆ ಸಿಕ್ಕಿರ್ತಕ್ಕಂಥ ಅವಕಾಶನ ನಾವು ಸಂಭ್ರಮದಿಂದ ಸ್ವಾಗತಿಸ್ತಾ ಇದ್ದೀವಿ ಸರ್. ಮಲ್ಲೇಶ್ ರಾಜ್ಯ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಡಾಕ್ಟರ್ ಅಂಬೇಡ್ಕರ್ ವಾದ.